ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಗೆ ಮುಂದಾಗಿರುವುದು ಖಂಡನೀಯ. ಕೂಡಲೇ ಇದನ್ನು ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಇತರ ಕೇಂದ್ರದ ನಾಯಕರ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಸನ ವಿಧಾನಸಭಾ ಅಧ್ಯಕ್ಷ ಇಫ್ರಾನ್ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ಮುಸಲ್ಮಾನರ ವಿರೋಧಿ ಆಡಳಿತ ನಡೆಸ್ತಾ ಬಂದಿದೆ. ಮುಸಲ್ಮಾನ್ ಸಮುದಾಯದ ಜನರು ದಾನ ನೀಡದ ಜಾಗವನ್ನು ದೇವರ ಹೆಸರಿನಲ್ಲಿ ನೀಡಲಾಗಿದ್ದು, ಅದಕ್ಕೂ ಕಣ್ಣು ಹಾಕಿರುವ ಕೇಂದ್ರ ಸರ್ಕಾರ ಇದೀಗ ಅದನ್ನು ಕಬಳಿಸಲು ಹುನ್ನಾರ ನಡೆಸಿದೆ ಎಂದರು. ದೇಶಾದ್ಯಂತ ಈ ಬಗ್ಗೆ ತೀವ್ರ ವಿರೋಧ ಇದ್ದರೂ ಒತ್ತಾಯಪೂರ್ವಕವಾಗಿ ಈ ಮಸೂದೆಯನ್ನು ಜಾರಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಮುಸಲ್ಮಾನ್ ಸಮುದಾಯಕ್ಕೆ ಮಾಡಿದ ದ್ರೋಹ. ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಕೂಡಲೇ ಈ ಮಸೂದೆಗೆ ಸರ್ಕಾರ ತಡೆ ಹಾಕಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಗಳು ನಡೆಯಲಿವೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರವು ಅಸಂವಿಧಾನಿಕ ಹಾಗೂ ಪ್ರಜಾಪ್ರಭುತ್ವದ ತಗ್ಗೊಲೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸ್ಲಿಂಸರ ಮೇಲಿರುವ ದ್ವೇಷದ ಕಾರಣಕ್ಕಾಗಿ ತಂದಿದೆ. ಇದು ಬಾಬಾ ಸಾಹೇಬ್ ಬರೆದಿರುವ ಸಂವಿಧಾನವನ್ನು ಬದಲಾವಣೆ ಮಾಡಲು ಇಂಥ ಕಾಯ್ದೆಗಳು, ಇಂಥ ಮಸೂದೆಗಳು ಈ ಮಸೂದೆಗಳಿಂದ ಇವರು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಆದರೆ ನಾವು ಈ ಕಾಯ್ದೆಗಳನ್ನು, ಈ ಮಸೂದೆಗಳನ್ನು, ಈ ಬಿಜೆಪಿದ ಕೋಮುವಾದವನ್ನು ನಾವು ಇದನ್ನು ವಿರೋಧಿಸುತ್ತೇವೆ. ಇವರು ವಕ್ಫ್ ಅಂದರೆ ಇವರು ಮೋದಿ ಅವರ ಆಸ್ತಿ ಅಂದ್ಕೊಂಡಿದ್ದಾರೆ. ವಕ್ಫ್ ಅಂದರೆ ಇವರು ಅಮಿತ್ ಶಾ ಅವರ ಆಸ್ತಿ ಅಂದ್ಕೊಂಡಿದ್ದಾರೆ. ವಕ್ಫ್ ಅಂದರೆ ಮೋದಿ ಅವರ ಆಸ್ತಿ ಅಲ್ಲ, ಬಿಜೆಪಿ ಅವರ ಆಸ್ತಿ ಅಲ್ಲ. ವಕ್ಫ್ ಅಂದರೆ ಅಮಿತ್ ಶಾ ಅವರ ಆಸ್ತಿ ಅಲ್ಲ. ವಕ್ಫ್ ಅಂದರೆ ಯೋಗಿ ಅವರ ಆಸ್ತಿ ಅಲ್ಲ. ವಕ್ಫ್ ಅಂದರೆ ಅಲ್ಲಾಹನ ಹೆಸರಿನಲ್ಲಿ ಮುಸಲ್ಮಾನರು ದಾನ ಮತ್ತು ದೇಣಿಗೆ ಕೊಟ್ಟಿರುವ ಸಂಪತ್ತು. ಇದನ್ನು ಇವರು ಕೇಂದ್ರದ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಹಲವಾರು ಕೇಂದ್ರದ ಆಸ್ತಿಗಳನ್ನು ಮಾರಾಟ ಮಾಡಿದ ಹಾಗೆ ಇವರು ಇದನ್ನು ಮಾರಾಟ ಮಾಡಲು ಹೊರಟಿದ್ದಾರೆ. ಆದರೆ ನಾವು ಭಾರತೀಯ ಮುಸ್ಲಿಮರು ಇದನ್ನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಇದನ್ನು ವಿರೋಧ ಮಾಡುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಉಗ್ರವಾದ ಹೋರಾಟ ಮಾಡುತ್ತೇವೆ. ಇವರು ಹಲವಾರು ಮುಸ್ಲಿಮರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೆ ಇವರು ಮಾಡಿದ್ದು ಕ್ಷಮೆಯಾಚನೆ, ಇವರು ಮಾಡಿದ್ದು ಬ್ರೋಕರ್ ಕೆಲಸ. ಇವರು ಮುಸ್ಲಿಮರ ಭಾವನೆ ಇವರಿಗೆ ಗೊತ್ತಿದೆಯಾ? ಮುಸ್ಲಿಮ್ಸರ ಭಾವನೆ ಇವರಿಗೆ ಗೊತ್ತಿದೆಯಾ? ಇವರು ಇಂಥ ಹಲವಾರು ಕಾಯ್ದೆಗಳನ್ನು ತಂದು ಮುಸ್ಲಿಮ್ಸರ ಮೇಲೆ ಇರೋ ದೋಷಕ್ಕೆ ಇವರು ಹಲವಾರು ಕಾಯ್ದೆಗಳನ್ನು ತಂದು ಮುಸಲ್ಮಾನರು ಬಗ್ಗೆ ಜಗ್ಗಿಸಲು, ಇವರು ಎದುರಿಸಲು ನೋಡ್ತಾರೆ. ಆದರೆ ನಾವು ಹೆದರೋದಲ್ಲ.